ಪತ್ರಿಕೋಷ್ಟ ಜಿಲ್ಲಾ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಯಾದಗಿರಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜಪುರ ವ್ಯಕ್ತಿಯವರಿಗೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಮಹೇಶ್ವರ ಮುದ್ರಾಜಿಯವರಿಗೆ ಸ್ವಾಗತ ಬಯಸುತ್ತಾ, ಅದೇ ರೀತಿ ಬಿಜೆಪಿ ಹಿರಿಯ ನಾಯಕರಾದ ಶ್ರೀ ರಾಜೇಗೌಡ ಮುದ್ರಾಜಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸುತ್ತಾ, ಬಿಜೆಪಿಯ ಹಿರಿಯರಾಗಿರ್ತಕ್ಕಂಥ ದೇವೇಂದ್ರ ನಾಥಜಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಜ್ಯ ನಾಯಕಿಯರಾಗಿರ್ತಕ್ಕಂಥ ನಾಗಪ್ಪನ ಕುಪ್ಪಿ ಮೇಡಂಜಿ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಪರಶುರಾಮ್ಜಿಗೆ ಹಾರ್ದಿಕ ಸ್ವಾಗತ ಬಯಸುತ್ತಾ, ಬಂದಿರತಕ್ಕಂಥ ಎಲ್ಲ ಪತ್ರಿಕೋದ್ಯಮರಿಗೆ ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಧನ್ಯವಾದ. ಏನಾದರೂ ಬರೆಯುತ್ತಿದ್ದರು ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಏನಾದರೂ ಇದೆ. ಹಲವು ಕೋಟಿಗಳ ಹಗರಣಾಗಿದ್ದ ಹಗರಣಕ್ಕೆ ಆಗಿ ಸಿದ್ದರಾಮಯ್ಯ ಅವರು ಇಟ್ಟುಕೊಂಡಿದ್ದರು. ಹಾಗೆ ಅವರನ್ನು ಮತ್ತೆ ಮಂತ್ರಿ ಮಾಡಿರುವುದು ಅಪರಾಧ. ಮಹತ್ವವಾಗಿ ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕೆ ಕಾರಣ ಸಚಿವರನ್ನಾಗಿ ಮಾಡಿ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಪೂರ್ವ ಮಾಡಿರುತ್ತಾರೆ. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ 186 ಕೋಟಿ ಹಗರಣ ನಡೆದ ಕಾರಣಕ್ಕೆ ನಾಗೇಗೌಡ ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿಗಳು ನೆನಪಿಸಿಕೊಳ್ಳಬೇಕು. ನಿರ್ಮಲ ಹಣ ಪಡೆಯುವುದು ತೆಲಂಗಾಣ ಬ್ಯಾಂಕ್ ಖಾತೆಯನ್ನು ತೆಗೆದು ಹಣ ಡ್ರಾ ಮಾಡಿ ಚುನಾವಣೆಗೆ ಬಳಸಿದ್ದು ಇದೆಲ್ಲ ಬ್ಯಾಂಕ್ ನಿರ್ದೇಶಕರಾದಾಗ ಈ ದಾಖಲೆಯಲ್ಲಿ ಮುಂದೆ ಇಲ್ಲಿ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಅವರನ್ನು ಆತ್ಮಹತ್ಯೆ ಮಾಡಿಕೊಂಡರು ಎಂಬುದು ಗಮನಾರ್ಹ. ಸಚಿವರು ಸಂಪುಟದ ಭೇಟಿಯಾಗಿ ಸದನ ಆರಂಭವನ್ನು ಬದಲಿಗೆ ಅವಧಿ ಸಮುದಾಯಗಳನ್ನು ನಿರ್ದಿಷ್ಟ ಸಚಿವರಾಗಿ ಮಾಡಿ ರಾಜ್ಯವನ್ನು ಪಡೆಯುವವರೆಗೆ ಸದನದ ಹೊರಗೆ ಮತ್ತು ಒಳಗೆ ಕ್ರೀಡಿಸುವಂತೆ ನಿರ್ಮಾಣ ಮಾಡುತ್ತದೆ. ಮುಖ್ಯಮಂತ್ರಿಗಳು ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ನೀಡಬೇಕು. ಈಗಿನ ಸಚಿವರಾಗಿ ನೇಮಕಗೊಂಡ ನಾಗೇಂದ್ರ ಅವರಿಗೆ ತಿಳಿಸುತ್ತಿಲ್ಲ. ಅವರ ವಿರುದ್ಧ ಈಗಲೂ ತನಿಖೆ ನಡೆಯುತ್ತಿದೆ. ಆದರೂ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಿಸಿದರೆ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಅವರು ತಕ್ಷಣಕ್ಕೆ ಪಡೆಯಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ